ದಿನದಿಂದ ದಿನಕ್ಕೂ ಕೂಡ ಈ ಬಿಸಿಲಿನ ತಾಪಮಾನ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಈ ಹಳ್ಳಿ ಪ್ರದೇಶಕ್ಕಿಂತಲೂ ಕೂಡ ಈ ಸಿಟಿಯಲ್ಲೇ ಇದರ ಪ್ರಮಾಣ ಬಹಳ ಹೆಚ್ಚು. ಬೆಂಗಳೂರಲ್ಲಂತೂ 36 ಡಿಗ್ರಿ ಸೆಲ್ಸಿಯಸ್ ಈಗ ದಾಖಲಾಗಿರೋದು. ರಣ ಬಿಸಿಲಿಗೆ ಬೆಚ್ಚಿ ಬೀಳ್ತಾ ಇದೆ ಬೆಂದಕಾಳೂರು. ಹಳ್ಳಿಗಿಂತ ಸಿಟಿಯಲ್ಲೇ ಹೆಚ್ಚಿನ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಕೂಡ ಹೇಳಿದೆ. ಅದರ ಜೊತೆಯಲ್ಲಿ ಜನರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಒಂದು, ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಒಂದಲ್ಲ ಒಂದು ಕಾಡ್ತಾ ಇದೆ. ಅನೇಕ ಕಾರಣಗಳು ಕೂಡ ಇದೆ. ಈ ಸಿಟಿಯಲ್ಲೇ ಇಷ್ಟೊಂದು ಬಿಸಿ ಹೆಚ್ಚಾಗೋದಕ್ಕೆ ಅನೇಕ ಕಾರಣಗಳಿದೆ. ರಾಜ್ಯದಾದ್ಯಂತ ಬಿಸಿಲ ಧಗೆ ಜನರನ್ನ ಸುಡ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಸಿಲಿನ ವಾತಾವರಣ ವಿಪರೀತ ಆಗ್ತಾ ಇದೆ. ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮುಂದಿನ 2 ದಿವಸಗಳ ಕಾಲದಲ್ಲಿ ಇನ್ನು ಮತ್ತಷ್ಟು ಉಷ್ಣಾಂಶ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ, ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೆ ಮತ್ತೆ ಮುಂದಿನ 2 ದಿವಸಕ್ಕೆ ಹೇಗಿರಲಿದೆ ವಾತಾವರಣ ಅಂತ? ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಆದರೆ ಕಲಬುರಗಿಯಲ್ಲಿ ಇನ್ನೂ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಇಲ್ಲೇ ಸುಮಾರು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆಯ ಅನುಭವ ಆಗ್ತಾ ಇದೆ. ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನೋ ಇದು ಏನು ಮಾಡ್ತಾ ಬಿಲ್ಡಿಂಗ್ಸ್ ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ ಏರಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ. ಗಿಡ ಮರಗಳು ಕಡಿಮೆ ಇರುವುದರಿಂದ, ಜಲಮೂಲಗಳು ಕಡಿಮೆ ಇರುವುದರಿಂದ ಈ ರೀತಿ ಒಂದು ಉಷ್ಣಾಂಶ ಬೆಂಗಳೂರಿನಲ್ಲಿ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಇದು ಒಂದು ಕಾರಣ. ಇದಿಷ್ಟು CS ಪಾಟೀಲ್ ಅವರ ಮಾತಾಗಿರುವಂತದ್ದು. ಮುಂದಿನ 1 ವಾರ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುತ್ತೆ. ಮತ್ತೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹಗುರವಾದಂತಹ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೂ ಕೂಡ ಈ ಬಿಸಿಲಿನ ತಾಪಮಾನ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಈ ಹಳ್ಳಿ ಪ್ರದೇಶಕ್ಕಿಂತಲೂ ಕೂಡ ಈ ಸಿಟಿಯಲ್ಲೇ ಇದರ ಪ್ರಮಾಣ ಬಹಳ ಹೆಚ್ಚು. ಬೆಂಗಳೂರಲ್ಲಂತೂ 36 ಡಿಗ್ರಿ ಸೆಲ್ಸಿಯಸ್ ಈಗ ದಾಖಲಾಗಿರೋದು. ರಣ ಬಿಸಿಲಿಗೆ ಬೆಚ್ಚಿ ಬೀಳ್ತಾ ಇದೆ ಬೆಂದಕಾಳೂರು. ಹಳ್ಳಿಗಿಂತ ಸಿಟಿಯಲ್ಲೇ ಹೆಚ್ಚಿನ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಕೂಡ ಹೇಳಿದೆ. ಅದರ ಜೊತೆಯಲ್ಲಿ ಜನರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಒಂದು, ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಒಂದಲ್ಲ ಒಂದು ಕಾಡ್ತಾ ಇದೆ. ಅನೇಕ ಕಾರಣಗಳು ಕೂಡ ಇದೆ. ಈ ಸಿಟಿಯಲ್ಲೇ ಇಷ್ಟೊಂದು ಬಿಸಿ ಹೆಚ್ಚಾಗೋದಕ್ಕೆ ಅನೇಕ ಕಾರಣಗಳಿದೆ. ರಾಜ್ಯದಾದ್ಯಂತ ಬಿಸಿಲ ಧಗೆ ಜನರನ್ನ ಸುಡ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಸಿಲಿನ ವಾತಾವರಣ ವಿಪರೀತ ಆಗ್ತಾ ಇದೆ. ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮುಂದಿನ 2 ದಿವಸಗಳ ಕಾಲದಲ್ಲಿ ಇನ್ನು ಮತ್ತಷ್ಟು ಉಷ್ಣಾಂಶ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ, ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೆ ಮತ್ತೆ ಮುಂದಿನ 2 ದಿವಸಕ್ಕೆ ಹೇಗಿರಲಿದೆ ವಾತಾವರಣ ಅಂತ? ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಆದರೆ ಕಲಬುರಗಿಯಲ್ಲಿ ಇನ್ನೂ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಇಲ್ಲೇ ಸುಮಾರು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ.
ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆಯ ಅನುಭವ ಆಗ್ತಾ ಇದೆ. ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನೋ ಇದು ಏನು ಮಾಡ್ತಾ ಬಿಲ್ಡಿಂಗ್ಸ್ ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ ಏರಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ. ಇವು ಗಿಡ ಮರಗಳು ಕಡಿಮೆ ಇರುವುದರಿಂದ, ಜಲಮೂಲಗಳು ಕಡಿಮೆ ಇರುವುದರಿಂದ ಈ ರೀತಿ ಒಂದು ಉಷ್ಣಾಂಶ ಬೆಂಗಳೂರಿನಲ್ಲಿ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಇದು ಒಂದು ಕಾರಣ. ಇದಿಷ್ಟು CS ಪಾಟೀಲ್ ಅವರ ಮಾತಾಗಿರುವಂತದ್ದು. ಮುಂದಿನ ಒಂದು ವಾರ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುತ್ತೆ. ಮತ್ತೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹಗುರವಾದಂತಹ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೂ ಕೂಡ ಈ ಬಿಸಿಲಿನ ತಾಪಮಾನ, ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಈ ಹಳ್ಳಿ ಪ್ರದೇಶಕ್ಕಿಂತಲೂ ಕೂಡ ಈ ಸಿಟಿಯಲ್ಲೇ ಇದರ ಪ್ರಮಾಣ ಬಹಳ ಹೆಚ್ಚು. ಬೆಂಗಳೂರಲ್ಲಂತೂ 36 ಡಿಗ್ರಿ ಸೆಲ್ಸಿಯಸ್ ಈಗ ದಾಖಲಾಗಿರೋದು. ರಣ ಬಿಸಿಲಿಗೆ ಬೆಚ್ಚಿ ಬೀಳ್ತಾ ಇದೆ ಬೆಂದಕಾಳೂರು. ಹಳ್ಳಿಗಿಂತ ಸಿಟಿಯಲ್ಲೇ ಹೆಚ್ಚಿನ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಕೂಡ ಹೇಳಿದೆ. ಅದರ ಜೊತೆಯಲ್ಲಿ ಜನರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಒಂದು, ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಒಂದಲ್ಲ ಒಂದು ಕಾಡ್ತಾ ಇದೆ. ಅನೇಕ ಕಾರಣಗಳು ಕೂಡ ಇದೆ. ಈ ಸಿಟಿಯಲ್ಲೇ ಇಷ್ಟೊಂದು ಬಿಸಿ ಹೆಚ್ಚಾಗೋದಕ್ಕೆ ಅನೇಕ ಕಾರಣಗಳಿದೆ. ರಾಜ್ಯದಾದ್ಯಂತ ಬಿಸಿಲ ಧಗೆ ಜನರನ್ನ ಸುಡ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಸಿಲಿನ ವಾತಾವರಣ ವಿಪರೀತ ಆಗ್ತಾ ಇದೆ. ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಅದರ ಜೊತೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮುಂದಿನ 2 ದಿವಸಗಳ ಕಾಲದಲ್ಲಿ ಇನ್ನು ಮತ್ತಷ್ಟು ಉಷ್ಣಾಂಶ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹವಾಮಾನ ತಜ್ಞರಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ, ಉಷ್ಣಾಂಶ ಏರಿಕೆ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೆ, ಮತ್ತೆ ಮುಂದಿನ 2 ದಿವಸಕ್ಕೆ ಹೇಗಿರಲಿದೆ ವಾತಾವರಣ ಅಂತ? ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಆದರೆ ಕಲಬುರಗಿಯಲ್ಲಿ ಇನ್ನೂ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಇಲ್ಲಿ ಸುಮಾರು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆಯ ಅನುಭವ ಆಗ್ತಾ ಇದೆ. ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನೋ ಇದು ಏನು ಮಾಡ್ತಾ ಬಿಲ್ಡಿಂಗ್ಸ್ ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ